ರಾತ್ರೋರಾತ್ರಿ ಜಮೀನುಗಳಿಗೆ ಜಾನುವಾರುಗಳು ನುಗ್ಗಿ ಬೇಳೆ ನಾಶಪಡಿಸುತ್ತಿರುವ ಹಿನ್ನೆಲೆ ರೈತರ ಸಂಕಷ್ಟಕ್ಕೊಳಗಾದ ಘಟನೆ ಧಾರವಾಡದಲ್ಲಿ ಜರುಗಿದೆ. ಹೌದು, ಹೀಗೆ ರಾತ್ರೋರಾತ್ರಿ ಜಮೀನುಗಳಿಗೆ ನುಗ್ಗಿ ಜಾನುವಾರುಗಳು ಬೇಳೆ ನಾಶಪಡಿಸುತ್ತಿವೆ. ಹೀಗಾಗಿ ಧಾರವಾಡದಲ್ಲಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದ ರೈತರು ತಹಶೀಲ್ದಾರ್ ಒಳಗಿದ್ದಾಗಲೇ ಕಚೇರಿಗೆ ಕೀಲಿ ಹಾಕಿದ್ದಾರೆ. ಧಾರವಾಡದ ಸತ್ತೂರು, ನವಲೂರು ಭಾಗದ ರೈತರು ಜಮೀನಿಗೆ ತಡಸಿನಕೊಪ್ಪ ಗ್ರಾಮಸ್ಥರ ಜಾನುವಾರುಗಳು ರಾತ್ರೋರಾತ್ರಿ ನುಗ್ಗುತ್ತಿವೆ. ಇದರಿಂದ ರೈತರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಾಗೂ ಪ್ರತಿಭಟನೆ ವೇಳೆ ತಹಶೀಲ್ದಾರ್ ದೊಡ್ಡಪ್ಪ ಹೂಗಾರ್ ಒಳಗಿದ್ದಾಗಲೇ ಬೀಗ ಜಡಿಯಲಾಗಿದೆ. ಈ ವೇಳೆ ಸ್ಥಳಕ್ಕೆ ಧಾವಿಸಿದ ಉಪನಗರ ಠಾಣೆ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿ ಕಚೇರಿ ಬೀಗ ತೆರೆದಿದ್ದಾರೆ. ನಮಗೆ ಬಂದು ಆಶ್ವಾಸನೆ ಕೊಟ್ಟು ಹೋದ್ರು. ನಾವು ದನಗಳನ್ನು ತೊಡಸಿನಕೊಪ್ಪ ದನಗಳನ್ನ ನಾವು ಬಂದ್ ಮಾಡಿಸ್ತೇವೆ. ಯಾವುದೇ ರೀತಿಯಿಂದ ನಾವು ಊರ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ತಹಸೀಲ್ದಾರ್ ಮಾಡಿಲ್ಲ, ಇವತ್ತು ನಮ್ಮ ವಿಜಯ ಇನ್ಸ್ಪೆಕ್ಟರ್ ಮಾಡಿಲ್ಲ. ಆ ಉದ್ದೇಶ ತಹಸೀಲ್ ಆಫೀಸ್ಗಾರ ನಾವು ಕಿಲಿ ಹಾಕಿಕಾದ್ರೆ ನಾವು ಇವತ್ತು ರೈತರ ಮನಸ್ಸು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ, ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ, ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ, ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ ಹೋರಾಟ ಹೋರಾಟ ಗೆಲ್ಲುವರೆಗೆ ಹೋರಾಟ, ಹೋರಾಟ ಹೋರಾಟ ಗೆಲ್ಲುವ. ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ, ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಏನಾಗುತ್ತೆ ಯಾಕೆ ಮಾಡಿದ್ವಿ ನಾವು ಇಲ್ಲಿ ಯಾರು ಬಿಡುವಂಗಿಲ್ಲ ಆತ
ಗೊತ್ತಾಯ್ತು ತಗೋರಿ ನಿಮ್ಮ ಗಾಣ ಮೇಲೆ ಹೋಗ್ತಾರೆ ಅವರು ಒಳಗೆ ಸಾಹೇಬ್ ಭೇಟಿಯಾಗಿ ಬರ್ತಾರೆ. ಹೋಗಿ ಹೋಗಿ ಒಳಗೆ ಅಲ್ಲೇ ತಿಳ್ಕೊಂಡು ಬಂದ್ರೆ ರೈತರಾದ್ರೆ ಕಾಲಾರ ಕಸ ಮಾಡ್ಬೋದು. ಹೋರಾಟ ಗೆಲ್ಲುವರೆಗೆ ಹೋರಾಟ 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 ಗೆಲ್ಲುವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ರಕ್ಷಿಸಿ 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 ಅನ್ನು ಕೇಳದ ಅಧಿಕಾರಿಗಳಿಗೆ ರೈತರ ಗೋಳನ್ನು ಕೇಳದ ಅಧಿಕಾರಿಗಳಿಗೆ ರೈತರ ಗೋಳ ತಸಿಗೊಪ್ಪದ ಅನುಕೂಲ ಅದಾವ ಸರ್. ತಸಿಗೊಪ್ಪದ ನಮ್ಮ ಸರ್ ಇದು ಸಣ್ಣ ಮಾಹಿತಿ ಕೊಡ್ತೇನೆ. ನಾವು ಸತ್ತ ರೈತರ ಪೂರ್ತಿ ನಮ್ಮ ಪಕ್ಕದ ಹಳ್ಳಿಗೆ ತಡಿಸಿದ್ಪ. ಒಬ್ರು ಮಾತಾಡ್ಬೇಕು ಮಾತಾಡೋರು ಈಗ ನಮ್ಮ ಪಕ್ಕದ ಹಳ್ಳಿನ ತಡಿಸಿಕಪ್ಪ. ಅವ್ರ ಊರಾಗ ಸುಮಾರು 200-300 ದನಗಳು ಅದಾವ. ಅದು ಅವ್ರು ಒಟ್ಟಲ್ಲ ನಿಮ್ಮ ಜಮೀನು ಅವೆಲ್ಲ ಅಲ್ಲಾಗ ಏನ ಸರ್, ನಾವು ಮೊನ್ನೆ 19ನೇ ತಾರೀಕಿಗೆ ಒಂದು ನೋಟಿಸ್ ಕೊಡಿ. ಈಗಿನ ಒಂದು 2 ವರ್ಷ ನಾವು ರೋಡ್ ನುಕ್ಕು ಮಾಡಿದ್ವಿ, ಎಲ್ಲ ಆಗಿತ್ತು. ಅವಾಗ ಒಂದು ನಮ್ಮ ಕೇಸ್ ಆಗ್ತದೆ. ಕರೆಕ್ಟ್ ರೀ. ಮಾಡ್ರಿ ಕೋರ್ಟ್ ಅಲ್ಲಿ ಕೀಲಿ ಹಾಕೋ ತಪ್ಪಾಗ್ತದೆ. ನಾವು ಒಪ್ಕೊಂಡ್ರಿ ನಿಮ್ಮ ನಾವು ಅದೇ ಸಾಹೇಬ್ರು ಇಲ್ಲೇ ಕರೀರಿ. ನಮ್ಮ ಮುಂದೆ ಇಲ್ಲ ಇಲ್ಲೇ ಕರೆದು ಮಾತಾಡಿ ನಾವು ಕುತ್ಕೊಡ್ರಿ. ಇಲ್ಲೇ ನಮ್ದು ವಿಷಯ ಕೇಳ್ರಿ. ಅಲ್ಲ, 1 ನಿಮಿಷ ಸರ್, ನೀವು ಕೋರ್ಟ್ ಈಗ ಕೂತ್ಕೊಡ್ರಿ. ತಗೊಂಡು ಹೇಳತ್ತಿಲ್ಲ ಮಾತಾಡಿನಲ್ಲ, ಇಲ್ಲೇ ಕರ್ಕೊಂಡ್ ಬರ್ತೀನಿ. ನಾನು ಒಳಗೆ ಹೋಗಿ ಬಾಲ ಹಾಕೊಂಡು ಮಾತಾಡೋದಿಲ್ಲ. ಕೂತ್ಕೊಡ್ರಿ ಎಲ್ಲ ಕೂತ್ಕೊಡ್ತೀನಿ. ಆಯ್ತು, ನೀವು ಇಲ್ಲಿ ಕೂತ್ಕೊಡ್ರಿ ಎಲ್ಲರೂ. ಎಲ್ಲರೂ ಕೂಡ್ರಿ, ಇಲ್ಲೇ ಕೂಡ್ರಿ. ನೋಡ್ರಿ, ಕೇಳಿಸ್ಕೊಡ್ರಿ. ರೈತರಿಗೊಂದು ಮರ್ಯಾದೆ ಇದೆ. ಮರ್ಯಾದೆ ಕಳ್ಕೊತಾರ ಹೊಯ್ಕೊಳ್ಳೋದೆಲ್ಲ ಮಾಡ್ತಾರೆ. ನಾನು ಹೇಳ್ತೀನಿ ಅದು ಹೊಯ್ಕೊಳ್ಳೋದೆಲ್ಲ ಸರಿಯಲ್ಲ. ಕೇಳಿಸ್ಕೊಡ್ರಿ, ಅದು ರೈತರಿಗೆ ಮರ್ಯಾದೆ ಇರೋದಿಲ್ಲ. ದಯವಿಟ್ಟು ನಮ್ಮ ರೈತ ಕೂತ್ವಾರಿ ಕೂತ್ವಾರಿ ದಯವಿಟ್ಟು ಅವ್ರನ್ನೆಲ್ಲ ಕಾಣ್ತಾ ದಯವಿಟ್ಟು ದಯವಿಟ್ಟು ಕೂತ್ವಾರಿ
ಏ, ಈ ಕಡೆ ಹೋಗ್ರಿ ಅಲ್ವಾ? ಕೂತವ್ರಿ ಇಲ್ಲಿ.